ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರೋಂಥ ಒಂದು ಟಾಪಿಕ್ ಹೆಸರು ಒಬ್ಬ ಪ್ರಾಮಾಣಿಕ ವೈದ್ಯನ ಲಕ್ಷಣಗಳು ಯಾವ ರೀತಿ ಇರ್ತದೆ. ಈ ಲಕ್ಷಣ ಇತ್ತಂದರೆ ಹೌದಪ್ಪ ಈ ವೈದ್ಯ ಪ್ರಾಮಾಣಿಕ ಅಂತ ತಿಳ್ಕೊಬೇಕು. ಓಕೆ, ಈ ವಿಡಿಯೋ ಮಾಡಬೇಕು ಅಂದರೆ ನಾನು ಪ್ರಾಮಾಣಿಕವಾಗಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಒಬ್ಬ ಅಬಕಾರಿ ಇನ್ಸ್ಪೆಕ್ಟ್ರು ಎಣ್ಣೆ ಹೊಡಿಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಎಜುಕೇಷನ್ ಮಿನಿಸ್ಟ್ರು ಎಜುಕೇಟೆಡ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಅದೇ ರೀತಿಯಾಗಿ ಒಬ್ಬ ಪ್ರಾಮಾಣಿಕ ವೈದ್ಯನ ಲಕ್ಷಣಗಳು ವಿಡಿಯೋ ಮಾಡುವಂಥ ಮನುಷ್ಯ ಪ್ರಾಮಾಣಿಕ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಸೊ ಕೇವಲ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರ ಮಾತ್ರ ಈ ವಿಡಿಯೋ ಮಾಡ್ತೀನಿ. ನಮ್ಮ ಪ್ರಾಮಾಣಿಕತೆ ಇದೀವೋ ಇಲ್ವೋ ಅಂತ ಅದು ಜನರು ನಿರ್ಧಾರ ಮಾಡಬೇಕು ವಿನಃ ನಾವು ನಮ್ಮ ಬಾಯಿಂದ ನಾನು ಪ್ರಾಮಾಣಿಕ ಅಂತ ಯಾವತ್ತೂ ಕೂಡ ಹೇಳಲಿಕ್ಕೆ ಹೋಗಬಾರ್ದು. ಅದು ವೇಸ್ಟ್ ಅದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಸಿಂಪಲ್ ಸಂಕ್ಷಿಪ್ತವಾದ ಮಾಹಿತಿಗಳನ್ನು ನೀಡ್ತೀನಿ. ನಿಮಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗುತ್ತೆ. ಇದರಲ್ಲಿ ಹೇಳಿರುವಂಥ ವಿಷಯಗಳು ನಿಮಗೆ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಬೇರೆ ಕ್ಷೇತ್ರಕ್ಕೂ ಕೂಡ ತಾಳೆ ಹಾಕಿ ನೀವು ನೋಡಬಹುದಾದಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ಸು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತಾ ಇದ್ದೀನಿ ಮಿತ್ರ. ಪಾಯಿಂಟ್ ನಂಬರ್ 1, ಯಾವುದೇ ಒಬ್ಬ ವೈದ್ಯ ನನ್ನ ಕನ್ಸಲ್ಟೇಷನ್ ಫೀ ಇರೋದಿಲ್ಲ, ನನ್ನ ಕನ್ಸಲ್ಟೇಷನ್ ಸಂಪೂರ್ಣವಾಗಿ ಫ್ರೀ ಇರುತ್ತೆ ಅಂದರೆ ಅವನು ಯಾವತ್ತೂ ಕೂಡ ಪ್ರಾಮಾಣಿಕ ಅಲ್ಲ ಅಂತ ತಿಳಿದುಕೊಳ್ಬೇಕು. ಸರ್ ಏನು ಸರ್ ನೀವು ಒಬ್ಬ ವೈದ್ಯ ಫ್ರೀಯಾಗಿ ಮಾಡ್ತಾ ಇದ್ದಾನೆ, ಜನರಿಗೆ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಅಂಥವನಿಗೆ ನೀವು ಪ್ರಾಮಾಣಿಕ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಯಾವ ನ್ಯಾಯ ಇದು ಅಂತ. ಅಲ್ಲ ಸ್ವಾಮಿ, ನಿಮಗೆ ಫ್ರೀ ಮಾಡೋಕ್ಕೆ ನಾನು 10-15 ವರ್ಷ ಓದಬೇಕಾ? ನಿಮಗೆ ಫ್ರೀ ಸರ್ವಿಸ್ ಕೊಡೋಕ್ಕೆ ವರ್ಷಾನುಗಟ್ಟಲೆ ಕಷ್ಟಪಟ್ಟು MBBS MD DM ಮಾಡಿ BMS MD ಮಾಡಿ PhD ಮಾಡಿಕೊಂಡು ಇಲ್ಲಿ ಬಂದು ಫ್ರೀ ಸರ್ವಿಸ್ ಕೊಡೋಕ್ಕ ನಾವು ಇಲ್ಲೆಲ್ಲ ಕ್ಲಿನಿಕ್ಕು ಮತ್ತು ಹಾಸ್ಪಿಟ್ಲ್ ಓಪನ್ ಮಾಡೋದು? ಒಂದು ಜನರಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯಾಕೆ ಒಬ್ಬ ವೈದ್ಯ ಕನ್ಸಲ್ಟೇಷನ್ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಫ್ರೀ ಅಂತ ಇದ್ದಾನೆ, ಯಾಕೆ ನಾನು ಫೀಸೇ ತೊಗೊಳ್ಳೋದಿಲ್ಲ ನನ್ನ ಹತ್ರ ಬನ್ನಿ ಅಂತ ಇದ್ದಾನೆ ಅಂದರೆ ಏನೋ ಒಂದು ಒಳಗಡೆ ಮಸಲತ್ತಿರುತ್ತೆ ಅಂತ ತಿಳ್ಕೊಂಬಿಡಿ. ಓಕೆ, ಏನಿರ್ಬೋದು? ಫ್ರೀ ಕನ್ಸಲ್ಟೇಷನ್ ಇಟ್ಬಿಟ್ಟು ಮೆಡಿಸಿನಲ್ಲಿ ಇಷ್ಟು ದೊಡ್ಡ ಗೂಟ ಇಟ್ಟಿರ್ತಾರೆ. ಅದು ಮೆಡಿಸಿನ್ ಸಾದಾ ಕಂಪ್ನಿ ತಂದು ಕಡಿಮೆ ಬೆಲೆಗೆ ತಂದು ಇರುವಂಥ ಮಾರೋರಾಗಿರ್ಬೋದು, ಅಥವಾ ಒಂದು 50 ರೂಪಾಯಿ ಮೆಡಿಸಿನ್ ತಂದುಬಿಟ್ಟು ಅದರ ಪ್ಯಾಕಿಂಗ್ ಚೇಂಜ್ ಮಾಡಿ ಬೇರೆ ಪ್ಯಾಕೆಟಲ್ಲಿ ಹಾಕಿ ಬೇರೆ ಲೇಬಲ್ ಹಚ್ಚಿಬಿಟ್ಟು ಅದನ್ನು ಹೆಚ್ಚಿಗೆ 10 ರೂಪಾಯಿ ಮೆಡಿಸಿನ್ನ 15 ರೂಪಾಯಿಗೆ ಮಾರಲಿ, 20 ರೂಪಾಯಿಗೆ ಮಾರಲಿ. ಓಕೆ, ಅದೆಲ್ಲ ಬಿಟ್ಟು 10 ರೂಪಾಯಿ ಮೆಡಿಸಿನ್ ತಂದು 100 ರೂಪಾಯಿಗೆ ಮಾರ್ತೀನಿ ಅಂದರೆ ಅಲ್ಲ ಅದು. ಸೊ ಆ ಕಾರಣಕ್ಕೆ ಯಾವುದೇ ಒಬ್ಬ ವೈದ್ಯ ಫ್ರೀ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾನೆ ಅಂದರೆ ಯಾವಾಗಲೂ ಕೂಡ ಸ್ವಲ್ಪ ಎಚ್ಚರವಾಗಿರಬೇಕು. ಎಲ್ಲಿಯಾದರೂ ಮೋಸ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತದೆ. ಅಕಸ್ಮಾತ್ ಅವನು ಮೆಡಿಸಿನ್ ಎಲ್ಲಿಯೂ ಕೂಡ ಮೋಸ ಮಾಡ್ತಾಯಿಲ್ಲ, ಎಲ್ಲಿಯೂ ಕೂಡ ಕನ್ಸಲ್ಟೇಷನ್ ಫೀಸ್ ಕೂಡ ತೊಗೋತಾ ಇಲ್ಲ ಅಂದರೆ ಖಂಡಿತವಾಗೂ ಅವನು ಬರುವ ಚುನಾವಣೆಯಲ್ಲಿ ಎಲೆಕ್ಷನ್ ನಿಂದಿರ್ತಾವನೆ ಅಂತ ಅರ್ಥ. ಸೊ ಇದಿಷ್ಟೇನಿದೆ ಬೇಸಿಕ್ ಕಾನ್ಸೆಪ್ಟ್ಸು, ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಫ್ರೀ ಇದ್ದರೂ ಕೂಡ ನಿಮ್ಮ ಸೇವೆಗಾಗಿ ಅಲ್ಲ, ಅದು ನಮ್ಮ ಪಬ್ಲಿಸಿಟಿಗಾಗಿರುತ್ತೆ, ಮೆಡಿಸಿನಲ್ಲಿ ದೇಪಗೊಳ್ಳೋದಿರುತ್ತೆ, ಅಥವಾ ಇನ್ಯಾವುದೋ ನಮ್ಮ ಸ್ವಾರ್ಥ ಕಾರ್ಯಕ್ಕಿರ್ತದೆ. ವೈದ್ಯೋ ನಾರಾಯಣೋ ಹರಿ, ಅದು ಕೇಳಲಿಕ್ಕೆ ಚಂದ, ಹೇಳಲಿಕ್ಕೆ ಚಂದ. ಓಕೆ, ನೀವು ಕೇಳ್ತೀರಾ ನಾವು ಹೇಳ್ತೀವಿ, ನೀವು ಹೇಳ್ತೀರಾ ನಾವು ಕೇಳ್ತೀವಿ. ನಿಮಗೆ ಹೇಳಲಿಕ್ಕೆ ಖುಷಿ, ನಮಗೆ ಕೇಳಲಿಕ್ಕೆ ಖುಷಿ. ಓಕೆ, ಅದು ಅಷ್ಟೇ ಇರಲಿ. ಅದು ಪ್ರಾಕ್ಟಿಕಲ್ ಅಲ್ಲ, ಅದು ಥಿಯರಿ ಮಾತ್ರ. ಇದು ಸೇವೆ ಅಲ್ಲ, ಇದು ಸರ್ವಿಸ್ ಅಲ್ಲ, ಇದು ಧರ್ಮಛತ್ರ ಅಲ್ಲ. ಎಲ್ಲ ಕಡೆ ದುಡ್ಡಿರ್ತದೆ, ಇಲ್ಲಿಯೂ ದುಡ್ಡಿದೆ, ಎಲ್ಲನೂ ಬಿಸ್ನೆಸ್ಸೇ, ಇದು ಕೂಡ ಬಿಸ್ನೆಸ್ಸೇ. ದುಡ್ಡು ಕೊಡ್ತೀರಾ, ನಿಮಗೆ ರಾಜ ಮರ್ಯಾದೆಯಿಂದ ಸೇವೆ ಸಿಗುತ್ತೆ. ದುಡ್ಡಿಲ್ವಾ, ನಿಮಗೆ ರಾಜ ಮರ್ಯಾದೆಯಿಂದ ಸೇವೆ ಸಿಗೋದಿಲ್ಲ, ಸರಿಯಾದ ಸೇವೆ ಸಿಗೋದಿಲ್ಲ. ಇಷ್ಟು ತಲೆಯಲ್ಲಿಟ್ಕೊಳ್ಳಿ. ಯಾರಾದರೂ ಫ್ರೀ ಅಂತ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಮುಖಾಂತರ ನಿಮಗೆ ದುಡ್ಡಿನ ಹೊಡೆತ ಅಥವಾ ಹೊರೆ ಅಲ್ಲಿ ಮಾಡಿರ್ತಾರೆ. ಯಾರೂ ಕೂಡ ಫ್ರೀ ಮಾಡೋದಿಲ್ಲ, ತಿಕ್ಕಲ್ಲ ಅವರಿಗೆ ಫ್ರೀ ಮಾಡೋಕ್ಕೆ. ಇದು ಫಸ್ಟ್ ಪಾಯಿಂಟ್. ಆಮೇಲೆ ಸೆಕೆಂಡ್ ಪಾಯಿಂಟ್, ಕಮಿಷನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಕಮಿಷನ್ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಸಂಪೂರ್ಣವಾಗಿ, ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿ ಕಮಿಷನ್ ಸಿಸ್ಟಮ್ ಇದೆ ಅಂದ್ಕೊಂಡಿದ್ರೆ ಅದು ನಿಮ್ಮ ಸಂಪೂರ್ಣವಾದ ಮೂರ್ಖತನ. ಈ ಕಮಿಷನ್ ಸಿಸ್ಟಮ್ಗೆ 1000 ವರ್ಷಗಳ ಕಾಲ ಇತಿಹಾಸ ಇದೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕಮಿಷನ್ ಸಿಸ್ಟಮ್ಗೆ 1000 ವರ್ಷಗಳ ಕಾಲ ಇತಿಹಾಸ ಇದೆ.
ಇದು ಪ್ರತಿ ಕ್ಷೇತ್ರದಲ್ಲೂ ಇದೆ. ಅಕಸ್ಮಾತ್ ನೀವೇನಾದರೂ ಕಮಿಷನ್ ಸಿಸ್ಟಮನ್ನು ಬುಡ ಸಮೇತ ಕಿತ್ತು ಹಾಕಲಿಕ್ಕೆ ನಾನು ಹೋರಾಟ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಏನಾದರೂ ಕನ್ಸ್ಕೊಟ್ಟು ಕೂತಿದ್ರೆ ಖಂಡಿತವಾಗಿಯೂ ನಿಮ್ಮಂಥ ದೊಡ್ಡ ಮೂರ್ಖರು ಈ ಜಗತ್ತಲ್ಲಿಲ್ಲ. 1000 ವರ್ಷಗಳಿಂದ ಕಮಿಷನ್ ಸಿಸ್ಟಮ್ ನಡೆದು ಬರ್ತಾ ಇದೆ. ಇದು ಪ್ರತಿ ಕ್ಷೇತ್ರದಲ್ಲಿಯೂ ಇದೆ. ಬೆಳಗ್ಗೆ ಶುರುವಾಗುತ್ತೆ ಕಮಿಷನ್ ಸಿಸ್ಟಮು, ರಾತ್ರಿವರೆಗೂ ಎಂಡ್ ಆಗುತ್ತೆ. ಬೆಳಗ್ಗೆ ಹಾಲು ತೆಗೆದುಕೊಳ್ಳಿಕ್ಕೆ ಹೋಗಿ ನಿಮ್ಮ ಹತ್ತಿರ ಇರುವಂತಹ ಒಂದು ಚಿಕ್ಕ ಪ್ರಾವಿಷನಲ್ ಸ್ಟೋರಲ್ಲಿಯೂ ಕೂಡ ಒಂದು ಹ್ಯಾಟ್ಸನ್ ಕಂಪ್ನಿ ಹಾಲಿರ್ತದೆ, ಒಂದು ಆರೋಗ್ಯ ಕಂಪ್ನಿದಿರ್ತದೆ, ಒಂದು ನಂದಿನಿ ಕಂಪ್ನಿದಿರ್ತದೆ. ಆ 3 ಕಂಪ್ನಿಗಳಲ್ಲಿ ಕಮಿಷನ್ ಪೈಪೋಟಿ ಇರ್ತದೆ. ನೀವು ನನ್ನ ಹಾಲು ಜಾಸ್ತಿ ಮಾಡಿದರೆ ನಿಮಗೆ ಇಂತಿಷ್ಟು ಕಮಿಷನ್ ಅಂತ ಅಲ್ಲಿಂದನೇ ಕಮಿಷನ್ ಸಿಸ್ಟಮು ಶುರು ಆಗುತ್ತೆ ಬೆಳಗ್ಗೆ ಎದ್ದು ಕೂಡಲೇ. ಇನ್ನು ಬರ್ತಾ ಬರ್ತಾ ಪ್ರತಿ ಕ್ಷೇತ್ರದಲ್ಲಿಯೂ ಕಮಿಷನ್ ಸಿಸ್ಟಮ್ ಇದೆ. ಗ್ಯಾರೇಜ್ ಮೆಕ್ಯಾನಿಕ್ ಹತ್ರ ಹೋಗಿ ನಿಮ್ಮ ಗಾಡಿ ಪಾರ್ಟ್ಸ್ ಯಾವುದಾದ್ರೂ ಹೋಗಿದೆ, ಖರಾಬಾಗಿದೆ, ಕೆಟ್ಟು ಹೋಗಿದೆ, ಕಳೆದು ಹೋಗಿದೆ ಅಂದರೆ ಇದೇ ಕಂಪ್ನಿ ಗಾಡಿ ಪಾರ್ಟ್ಸ್ ಹಾಕಿದರೆ ನಿನಗೆ ಇಂತಿಷ್ಟು ಕಮಿಷನ್ ಅಂತ ಅಲ್ಲಿಯೂ ಕೂಡ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ಎಲ್ಲರೂ ಹಾಗಿರೋದಿಲ್ಲ. ವಕೀಲಿ ವೃತ್ತಿ ಮಾಡುವವರು ತನ್ನ ಕಕ್ಷಿದಾರರ ಕಡೆಯೂ ಕೂಡ ಫೀಸ್ ತೊಗೊತಾರೆ. ಕೆಲವೊಂದು ಸಾರಿ ವಿರೋಧ ಇಂದಲೂ ಕೂಡ ಕೆಲವೊಂದು ಸಾರಿ ಕಮಿಷನ್ ತೆಗೆದುಕೊಳ್ಳುವಂತಹ ನಿದರ್ಶನಗಳು ನಮ್ಮ ಮುಂದೆ ಇವೆ. ಇನ್ನು ಮಾಲ್ಸಿಗೆ ಹೋಗಿ ಮಾಲ್ಸಲ್ಲಿ ಒಂದೇ ಸೋಪು ಅಥವಾ ಒಂದೇ ಐಟಮು 108 ಕಂಪ್ನಿದಿರ್ತದೆ. ನಮ್ಮ ಕಂಪ್ನಿ ನೀವು ಹೆಚ್ಚು ಸೇಲ್ ಮಾಡಿದರೆ ನಿಮಗೆ ಇಂತಿಷ್ಟು ಕಮಿಷನಿಂದ ಅಲ್ಲಿಯೂ ಕೂಡ ಇದೆ. ಸ್ಕೂಲ್ಸಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೂ ಕೂಡ ಕಮಿಷನ್ ಇದೆ. ನಮ್ಮ ಕಾಲೇಜ್, ನಮ್ಮ ಮೆಡಿಕಲ್ ಕಾಲೇಜಿಗೆ ನೀವು ಒಂದು ಸೀಟ್ ತಂದು ಕೊಟ್ಟರೆ ನಿಮಗೆ ಇಂತಿಷ್ಟು ಕಮಿಷನ್. ನನ್ನ ಪಕ್ಕದ ಹಿಂದೆಗಡೆ ಹೊಸ ರೋಡ್ ಆಗ್ತಾಯಿದೆ, ಆ ರೋಡಿಗೆ ಬಳಸುವಂಥ ಕಂಕರ್ ನಮ್ಮಿಂದ ಒಯ್ದರೆ ನಿಮಗೆ ಇಂತಿಷ್ಟು ಕಮಿಷನ್. ನಮಗೆ ಟೆಂಡರ್ ಕೊಟ್ಟರೆ ನಿಮಗೆ ಇಂತಿಷ್ಟು ಕಮಿಷನ್. ಸೊ ಯಾವ ಕ್ಷೇತ್ರದಲ್ಲಿ ಕಮಿಷನ್ ಇಲ್ಲ, ಒಂದು ಕ್ಷೇತ್ರ ಹೇಳಿ ನನಗೆ. ಸೊ ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಕಮಿಷನ್ ಸಿಸ್ಟಮ್ ಇದೆ. ಅದೇನು ದೊಡ್ಡ ಆಶ್ಚರ್ಯಗೊಳಿಸುವಂಥ ವಿಷಯ ಅಲ್ಲ. ಹಾಗಾದರೆ ಸಮಸ್ಯೆ ಬರುವುದೆಲ್ಲಿ? ಕಮಿಷನ್ ಸಿಸ್ಟಮ್ ಅಂತೂ ತಗಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸಮಸ್ಯೆ ಬರುವುದೆಲ್ಲಿ? ಎಲ್ಲಿ ಸಮಸ್ಯೆ ಬರುತ್ತೆ ಅಂದರೆ, ಕಮಿಷನ್ನನ್ನು ಅತಿಯಾಗಿ ಗಳಿಸ್ಲಿಕ್ಕೋಸ್ಕರ ಮನುಷ್ಯ ಗ್ರೀಡಿ ಆದಾಗ, ಮನುಷ್ಯ ಅತಿ ಆಸೆಗೆ ಬಿದ್ದಾಗ ಅಲ್ಲಿ ಒಂದು ಸಂಪೂರ್ಣವಾದ ಫ್ಯಾಬ್ರಿಕ್ಸು ಕೆಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ನನ್ನ ಹತ್ರ ಬಂದಿದೆ. ಒಂದು ಪೇಷಂಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೇಷಂಟು ಅಥವಾ ಬಡತನದಲ್ಲಿರುವಂಥ ಒಬ್ಬ ಪೇಷಂಟು ರಕ್ತ ಪರೀಕ್ಷೆ ಮಾಡಿಸಬೇಕಾಗಿದೆ. ರಕ್ತ ಪರೀಕ್ಷೆ 4 ದಿನದ ಹಿಂದೆಯೇ ಬೇರೆ ಒಬ್ಬ ಡಾಕ್ಟ್ರು ಮಾಡಿದಾನೆ. ಆಲ್ರೆಡಿ 4 ದಿನದ ಹಿಂದೆ ಕೆಲವೊಂದು ರಕ್ತ ಪರೀಕ್ಷೆಗಳು ಚೇಂಜಸ್ ಬರ್ತವೆ. ಫಾರ್ ಎಕ್ಸಾಂಪಲ್, ಪ್ಲೇಟ್ಲೆಟ್ಸ್ ಕೌಂಟು ಪ್ರತಿದಿನ ಚೇಂಜ್ ಆಗ್ತಾ ಇರ್ತದೆ ಅಂತ. ಏನಾದರೂ ಡೆಂಗ್ಯೂವಿನ ಲಕ್ಷಣ ಇತ್ತಂದರೆ ಪ್ಲೇಟ್ಲೆಟ್ ಕೌಂಟ್ಸು ಪ್ರತಿದಿನಿತ್ಯ ಮಾಡಿಸ್ಬೇಕಾಗುತ್ತೆ. ಅಂಥವು ಎಕ್ಸೆಪ್ಷನಲ್ ಕೇಸಸ್. ಹಿಮೋಗ್ಲೋಬಿನ್ ನೋಡಿ, RFT ನೋಡಿ, LFT ನೋಡಿ, ಲಿಪಿಡ್ ಪ್ರೊಫೈಲ್ ನೋಡಿ, ಈ ಥರದ್ದು ಏನು ಟೆಸ್ಟ್ಸ್ಗಳಿದ್ದಾವೆ ಕೇವಲ 2 ದಿನದ ಹಿಂದೆಯೇ ಮಾಡಿದ್ದಾನೆ. ಮತ್ತು ನನ್ನ ಹತ್ರ ಅವನ ಹತ್ರ ಕಮ್ಮಿ ಆಗಿಲ್ಲ ಅಂತ ನನ್ನ ಹತ್ರ ಬಂದಾಗ ನಾನು ಮತ್ತೆ ರಕ್ತ ಪರೀಕ್ಷೆ ಮಾಡಿಸೋದ್ರಲ್ಲಿ ಯಾವುದೇ ರೀತಿಯಾದ ಜಾಣತನ ಇರೋದಿಲ್ಲ. ಆದರೂ ಕೂಡ ನಾನು ಮಾಡಿಸ್ತೀನಿ. ಯಾಕೆ ಮಾಡಿಸ್ತೀನಿ? ನನಗೆ ಒಂಚೂರು ಕಮಿಷನ್ ಬರುತ್ತೆ ಅಂತ. ನಾನು ಅದೇ ರಕ್ತ ಪರೀಕ್ಷೆ ಹಿಡಿದುಕೊಂಡು ಮತ್ತು ಆ ಪೇಷಂಟ್ನಲ್ಲಿರುವಂಥ ಲಕ್ಷಣಾನುಸಾರ ತಕ್ಕ ಮಟ್ಟಿಗೆ ಒಂದು 4-5 ದಿನದ ಟ್ರೀಟ್ಮೆಂಟ್ ಕೊಟ್ಟು ವೇಟ್ ಆ್ಯಂಡ್ ವಾಚ್ ಮಾಡಿ ಏನಾದರೂ ಬದಲಾವಣೆ ಆಗುತ್ತಾ ಇಲ್ವೋ ಅಂತ ನೋಡ್ಬೇಕು ಆ್ಯಕ್ಚುಲಿ. ಇಲ್ಲ ನಾನು ಮತ್ತೆ ಅದನ್ನೇ 2 ದಿನದ ಹಿಂದೆಯೇ ಮಾಡಿಸಿದರೆ ಮತ್ತೆ ಅದನ್ನೇ ಮಾಡಿಸ್ತೀನಿ ಅಂದರೆ ತಪ್ಪಾಗುತ್ತೆ. 2 ದಿನದ ಹಿಂದೆಯೇ ಒಂದು MRI ಆಗಿದೆ, CT ಸ್ಕ್ಯಾನ್ ಆಗಿದೆ, ಅದು ಬೇರೆ ಡಾಕ್ಟ್ರು ಮಾಡಿಸಿದರೆ ನಾನು ಬೇರೆ ಮಾಡಿಸ್ಬೇಕು, ಈ ರೀತಿಯಾದ ಇಗೋಯಿಸಮ್ ನಮ್ಮ ಹತ್ರ ಇದ್ದರೆ ಅದು ಹೊಡೆತ ಯಾರಿಗೆ ಬೀಳುತ್ತೆ ಗೊತ್ತಾ? ಪೇಷಂಟ್ ಮೇಲೆ ಬೀಳುತ್ತೆ. CT ಸ್ಕ್ಯಾನ್ MRI 2 ಥರ ವಿಧಗಳು. ಫಸ್ಟ್ ಒಬ್ಬ ಡಾಕ್ಟರ್ ಆದವನು, ಪ್ರಾಮಾಣಿಕ ಡಾಕ್ಟರ್ ಆದವನು ವಿಚಾರ ಮಾಡಬೇಕು. CT ಸ್ಕ್ಯಾನ್ ಮಾಡಿಸ್ಲಿಕ್ಕೆ 2000, MRI ಮಾಡ್ಸೋಕ್ಕೆ 5,000 to 6,000. ಪೇಷಂಟಿನ ಪರಿಸ್ಥಿತಿ ನೋಡಬೇಕು, ಪೇಷಂಟಿನ ಸಮಸ್ಯೆ ನೋಡಬೇಕು. ಇವನಿಗೆ ನಿಜವಾಗಲೂ MRI ಅವಶ್ಯಕತೆ ಇದೆಯಾ ಅಥವಾ CT ಸ್ಕ್ಯಾನಲ್ಲೇ ಇವನ ಸಮಸ್ಯೆ ಗೊತ್ತಾಗುತ್ತಾ ಅಂತ ನಿರ್ಧಾರ ಮಾಡ್ಕೋಬೇಕು. CT ಸ್ಕ್ಯಾನಲ್ಲೇ ನಿರ್ಧಾರ ಆಗುವುದಿತ್ತು ಅಂದರೆ MRI ಹೋಗುವಂಥ ಅವಶ್ಯಕತೆ ಏನಿದೆ? 2000ದಲ್ಲಿ ಒಂದು ಮುಗದೇ ಹೋಗುತ್ತೆ. ಅಷ್ಟಾಗಿಯೂ 2 ದಿನದ ಹಿಂದೆ ಬೇರೆ ಒಬ್ಬ ಡಾಕ್ಟರ್ ಆಲ್ರೆಡಿ ಮಾಡಿಸಿದ್ದಾನೆ, ಅವನ ಹತ್ರ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅಂತ ನಮ್ಮ ಹತ್ರ ಬಂದಾಗ ಮತ್ತೆ ಅದೇ ನಾನು CT ಸ್ಕ್ಯಾನ್ ರಿಪೀಟ್ ಆಗ್ತೀನಿ, ಒಂಚೂರು ದುಡ್ಡು ಬರುತ್ತೆ ಅಂತ ನಾನು ಮಾಡಿದರೆ ಇದು ಸಂಪೂರ್ಣವಾಗಿ ಮೋಸ ಆಗುತ್ತೆ. ಪೇಷಂಟಿಗೆ ಬೇರೆ ಹಾಸ್ಪಿಟಲ್ ರೆಫರ್ ಮಾಡೋಕ್ಕೆ ಕಮಿಷನ್ ಇದೆ,
ಬರಲಿ, ಕಮಿಷನ್ ಬರಲಿ. ಪೇಷಂಟಿನ ಪರಿಸ್ಥಿತಿ ನೋಡಬೇಕು, ವೆದರ್ ಹೀ ಈಸ್ ಫಿಟ್ ಫಾರ್ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ ವೆದರ್ ಹೀ ಈಸ್ ಫಿಟ್ ಫಾರ್ ಪ್ರೈವೇಟ್ ಹಾಸ್ಪಿಟಲ್. ಅವನು ಆರ್ಥಿಕವಾಗಿ ಯಾವ ರೀತಿ ಫಿಟ್ ಇದಾನೋ ಇಲ್ವೋ ಅಂತ ಫಸ್ಟ್ ಆ ಪೇಷಂಟಿಗೆ ಕೇಳಬೇಕು ನಾವು. ನಿಮ್ಮ ಅನುಕೂಲತೆ ಇದೆಯೋ ಇಲ್ವೋ, ಅನುಕೂಲ ಇದ್ದರೆ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತೀನಿ, ಇಲ್ಲದಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ. ಅಲ್ಲಿಯೂ ಕೂಡ ಸರ್ಜನ್ಸ್ ಇದ್ದಾರೆ, ಅಲ್ಲಿಯೂ ಕೂಡ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ, ಅಲ್ಲಿಯೂ ಕೂಡ ಆಂಕಾಲಜಿಸ್ಟ್ಸ್ ಇದ್ದಾರೆ. ಏನು ಸಂಪೂರ್ಣವಾಗಿ ಏನೂ ಇಲ್ಲ ಅಂತ ಏನಿಲ್ಲಲ್ಲ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಏನೋ ಅವ್ರು ಬರಲಿಕ್ಕೆ ಒಂದು ಗಂಟೆ ಲೇಟ್ ಆಗ್ಬೋದು. ಕುछ ಪಾನಿ ಕಿಲಿಯೇ ಕುछ ಖೋನಾ ಪಡ್ತಾ है, ಒಂದು ಬೇಕಂದರೆ ಒಂದು ಕಳ್ಕೊಬೇಕಾಗತ್ತೆ. ಎಮರ್ಜೆನ್ಸಿ ಬೇರೆ, ಎಮರ್ಜೆನ್ಸಿ ಯಾರೇ ಬಂದರೂ ಕೂಡ ಮಾಡಲ್ಲ ಅಂತ ಅನ್ನೋದಿಲ್ಲ, ಎಲ್ಲರೂ ಮಾಡ್ತಾರೆ, ಗೌರ್ಮೆಂಟಲ್ಲೂ ಮಾಡ್ತಾರೆ, ಎಲ್ಲರೂ ಕೂಡ ಮನುಷ್ಯತ್ವ ಅಂತ ಇರ್ತದೆ. ಸೊ ಎಲ್ಲ ಕೇಸಸ್ಸು ಎಮರ್ಜೆನ್ಸಿ ಇರೋದಿಲ್ಲ. ಸೊ ಹೀಗಿದ್ದಾಗ 1 ಗಂಟೆ 2 ಗಂಟೆ ಡಾಕ್ಟರ್ ತಡ ಆಗಿ ಬರ್ತಾನೆ, ನಮ್ಗೆ ಯಾರೂ ಕೇರ್ ಮಾಡೋದಿಲ್ಲ. ಅದು ಕೇರ್ ಮಾಡೋಕ್ಕೆ ನಿಮ್ಮ ಅಪ್ಪನ ಮನೇನದು ಗೌರ್ಮೆಂಟ್ ಹಾಸ್ಪಿಟ್ಲು. ಅವ್ರಿಗೆ ಅಂತಿಷ್ಟು ಪೇಮೆಂಟ್ ಅಂತ ಬರ್ತಾ ಇರ್ತದೆ. ಪಾಪ ಅವ್ರು ಬರ್ತಾರೆ, ತಮಗೆ ಅನುಕೂಲ ಆದಂಗೆ ಬರ್ತಾರೆ, ನೋಡ್ತಾರೆ, ಎಷ್ಟು ಆದಷ್ಟು ಮಾಡ್ತಾರೆ. ಕೇರ್ ಮಾಡಬೇಕು, ನನಗೆ ನೋಡ್ಕೋಬೇಕು, ನನಗೆ ಬೆಡ್ ಮಾಡಿಕೊಡ್ಬೇಕು. ನೋಡಿ, ಒಂದು ಬೇಕಂದರೆ ಒಂದು ಕಳ್ಕೊಳ್ಳೇಬೇಕಾ? ಸೊ ಹೀಗಾಗಿ ಒಂದು ಪೇಷಂಟನ್ನು ರೆಫರ್ ಮಾಡುವಾಗ ಆ ಪೇಷಂಟಿನ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ. ಯಾಕಂದರೆ ಒಂದೊಂದು ಹಾಸ್ಪಿಟ್ಲಲ್ಲಿ ಹೆಂಗಿದಾವೆ ಅಂದರೆ, ಒಂದು ದಿನಕ್ಕೆ 30,000 ರೂಪಾಯಿ ಬಿಲ್ ಮಾಡುವಂಥ ಆಸ್ಪತ್ರೆಗಳಿದ್ದಾವೆ. ಕೂಲಿ ನಾಲಿ ಮಾಡುವಂಥ ಜನರು, ಯಾಕಂದರೆ ನಾವು ಹಳ್ಳಿಗಳಲ್ಲಿ, ನಾನು ಸ್ಪೆಷಲಿ ಹಳ್ಳಿ ಜನರ ಜೊತೆ ಜಾಸ್ತಿ ನಾನು ಕಾಂಟ್ಯಾಕ್ಟಲ್ಲಿದ್ದವನು. ಹಳ್ಳಿ ಜನರೇ 98% ನಮ್ಮಲ್ಲಿ ಬರೋರು ಎಲ್ಲ ಕೂಡ ಹಳ್ಳಿ ಜನರೇ. ಅವ್ರ ಹತ್ರ ಏನೂ ದುಡ್ಡಿರೋದಿಲ್ಲ, ಏನಂದರೆ ಏನೂ ಇರೋದಿಲ್ಲ. ಅಂಥವರಿಗೆ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕೂಲಿ ನಾಲಿ ಮಾಡಿ ಒಪ್ಪತ್ತಿನ ಗಂಜಿಗಾಗಿ ಅಥವಾ ದಿನಗೂಲಿ ನೌಕರರಾಗಿ ದುಡಿಯುವಂಥ ಒಬ್ಬ ದಂಪತಿ, ಅವ್ರಿಗಿರೋದು ಒಬ್ಬನೇ ಮಗ. ಆ ಮಗ ಒಂದು ದಿನ ಆಕ್ಸಿಡೆಂಟ್ ಆಗುತ್ತೆ, ಕಾಲು ಸಂಪೂರ್ಣವಾಗಿ ಜಖಮ್ ಆಗುತ್ತೆ, ಕಾಲು ಕಂಪೌಂಡ್ ಫ್ರ್ಯಾಕ್ಚರ್ ಆಗುತ್ತೆ, ಅಥವಾ ಕಾಲಿನಲ್ಲಿ ಏನಿದೆ ಸಂಪೂರ್ಣವಾಗಿ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದರೆ ಒಂದು ಮೇಜರ್ ಡ್ಯಾಮೇಜ್ ಆಗುತ್ತೆ. ಇಲ್ಲಿ 2 ಆಪ್ಷನ್. ಒಬ್ಬ ಡಾಕ್ಟರ್ ಆದವನಿಗೆ ಆ ಪೇಷಂಟನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಬೇಕಾ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಅದ್ರ ಬಿಲ್ಲು 2 ಲಕ್ಷ ಆಗೋದು 100%, 2 ಲಕ್ಷ. ಓಕೆ, ಪೇಷಂಟಿಗೆ ಫಸ್ಟು ತಿಳುವಳಿಕೆ ನೀಡಬೇಕು. ನೋಡಿಯಮ್ಮ, ಹಿಂಗಿದೆ ಇದು. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಇಷ್ಟು ಬಿಲ್ ಆಗುತ್ತೆ. ನಿಮ್ಮಲ್ಲಿ ರೇಷನ್ ಕಾರ್ಡು, ವಾಜಪೇಯಿ ಕಾರ್ಡು, ಸಂಜೀವಿನಿ ಕಾರ್ಡ್ ಇತ್ತು ಅಂದರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಕಡಿಮೆ ಬಿಲ್ ಆಗುತ್ತೆ. ಅಥವಾ ನೀವು ಈ ಊರು ಬಿಟ್ಟು ಪಕ್ಕದ ರಾಜ್ಯದಲ್ಲಿರುವಂಥ ಒಂದು ಆಸ್ಪತ್ರೆ ಇದೆ, ಅಲ್ಲಿ ಹೋದರೆ ಒಂದು 30% ಇನ್ನೂ ಕಮ್ಮಿ ಆಗುತ್ತೆ. ಅಥವಾ ನಮ್ಮ ಡಿಸ್ಟಿಕ್, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ಸರ್ಜನ್ಸ್ ಇರ್ತಾರೆ, ಅಲ್ಲಿಯೂ ಕೂಡ ನಿಮಗೆ ಫ್ರೀ ಆಗುತ್ತೆ ಅಥವಾ ಕಡಿಮೆ ದುಡ್ಡಾಗುತ್ತೆ. ನೀವು ಇದರಲ್ಲಿ ಯಾವ್ದು ಆಪ್ಷನನ್ನು ಚೂಸ್ ಮಾಡ್ಕೋತೀರಿ ಅಂತ ಕೇಳಬೇಕು ಅವರಿಗೆ. ಅವ್ರು ಹೇಳ್ತಾರೆ ನಮ್ಮ ಪರಿಸ್ಥಿತಿ ಹಿಂಗಿದೆ ಸರ್ ಅಂತ. ಆವಾಗ ನಾವು ಕಳಿಸ್ಬೇಕು ಅಲ್ಲಿ. ಅದೆಲ್ಲ ಬಿಟ್ಟು ನನಗೆ ಈ ಆಸ್ಪತ್ರೆಯಿಂದ ಜಾಸ್ತಿ ಕಮಿಷನ್ ಬರುತ್ತೆ ಅಂತ ನಾವು ಅಲ್ಲಿ ಕಳಿಸಿದರೆ, ನೀವು ನಂಬ್ತಿರೋ ಬಿಡ್ತಿರೋ ಮಿತ್ರರೇ, ನಮ್ಮದೆಲ್ಲ ಪೇಮೆಂಟ್ಸ್ 1 ಲಕ್ಷ 2 ಲಕ್ಷ 3 ಲಕ್ಷ, ಸಾಫ್ಟ್ವೇರ್ ಇಂಜಿನಿಯರು ಅದು ಇದು ನಾವೆಲ್ಲ ಇರ್ಬೋದು. ಸಮಾಜದಲ್ಲಿ ಯಾವ್ಯಾವ ರೀತಿಯಾದ ವ್ಯಕ್ತಿಗಳು ಜೀವನ ಮಾಡ್ತಾಯಿದ್ದಾರೆ ಅಂದರೆ, ನಮ್ಮ ಒಂದು ತಿಂಗಳ ಸಂಬಳ ಏನಿದೆ ಅದು 10 ವರ್ಷದ ಇನ್ಕಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಒಂದು ಮಂತಿನ ಸಂಬಳ ಒಂದು ಕುಟುಂಬದವ್ರದ್ದು ಹೆಂಗಿರುತ್ತೆ ಪರಿಸ್ಥಿತಿ ಅಂದರೆ 10 ವರ್ಷದ ಇನ್ಕಮ್ ಇರುತ್ತೆ. ನಮ್ಮದು 5 ವರ್ಷದ ಇನ್ಕಮ್ಮು ಅವ್ರದ್ದು ಇಡೀ ಜೀವಮಾನ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತದೆ, ಬ್ಯಾಂಕಲ್ಲಿಟ್ಟಿರುವಂಥ ಸೇವಿಂಗ್ಸ್ ಇರ್ತದೆ. ನಮ್ಮದು 5 ವರ್ಷದ ಪೇಮೆಂಟು ಬ್ಯಾಂಕ್ನಲ್ಲಿ ಇಡೀ ಜೀವಮಾನ ದುಡಿದಿರುವಂತಹ ಸೇವಿಂಗ್ಸ್ ಇಟ್ಟಿರ್ತಾರೆ. ಸೊ ಈ ರೀತಿ ಆದಾಗ ಏನಾದರೂ ಒಂದು ಇಂಥ ಇನ್ಸಿಡೆಂಟ್ ಆದಾಗ ಇಡೀ ಜೀವನ ಪೂರ್ತಿ ದುಡಿದಿರೋದೆಲ್ಲ ಸೇವಿಂಗ್ಸು ಕೂಡ ಒಂದೇ ಝಟ್ಕೆಯಲ್ಲಿ ಖಲಾಸ್ ಆಗಿಬಿಡುತ್ತೆ. ಸೊ ಈ ರೀತಿಯಾದ ಪರಿಸ್ಥಿತಿಗಳು. ಆಮೇಲೆ ಓವರ್ ರೇಟಿಂಗ್, ಆಸ್ಪತ್ರೆಯಲ್ಲಿ ಓವರ್ ರೇಟಿಂಗ್ ಯಾಕೆ ಬೇಕು ಅಂತ ಅಷ್ಟು ಓವರ್ ರೇಟಿಂಗ್. ಅವು ಏನು ಡಾಕ್ಟ್ರ್ ಬೆಳಿಗ್ಗೆ 1 ರೌಂಡಿಗೆ 500 ಅಂತೆ, ಸಾಯಂಕಾಲ 1 ರೌಂಡಿಗೆ 500 ಅಂತೆ. ಟೋಟಲ್ ಒಂದು ದಿನಕ್ಕೆ 1,000 ರೂಪಾಯಿ ಒಂದು ರೌಂಡ್ಸಿಗೆ, 1 ಡೇ ರೌಂಡ್ಸಿಗೆ. 15 ದಿನ ರೌಂಡ್ಸಿಗೆ ಎಷ್ಟಾಯಿತು? ಆಯಿತು, ಅವ್ನು ಡಾಕ್ಟ್ರ್ ಬರ್ತಾರೆ, ಏನು ಮಾಡ್ತಾರೆ ಅವ್ರೇನು ತೊಗೊಳ್ಳಿ, ರೌಂಡ್ಸಿಗೆ ತೊಗೊಳ್ಳಿ, ದುಡ್ಡು ತೊಗೊಳ್ಳಿ,
200 ತೊಗೊಳ್ಳಿ, ಬೆಳಗ್ಗೆ ಒಂದು 200 ಅಥವಾ 150 ತೊಗೊಳ್ಳಿ, ಸಾಯಂಕಾಲ 150. ಅಥವಾ ನಾವು ಒಂದೇ ಪೇಷಂಟಾ, ಇಡೀ ಊರಲ್ಲಿ ನಾವು ಒಬ್ಬರೇ ಪೇಷಂಟ್ ಇರ್ತೀವ? ನಮ್ಮಂಗೆ 10-20 ಪೇಷಂಟ್ ಇರ್ತಾರೆ. ಪೇಷಂಟಿನ ವ್ಯಾಲ್ಯೂಮ್ ಹೆಚ್ಚು ಮಾಡ್ಕೊಳ್ಳಿ. ಎಲ್ಲ ದುಡ್ಡು ತಂದು ಒಂದೇ ಪೇಷಂಟ್ ಮೇಲೆ ಹೊರೆ ಹಾಕ್ತದಂದ್ರೆ ಹೇಗೆ? ಫ್ರೀ ಮಾಡೋದಿಲ್ಲ, ಯಾರಿಗೂ ಫ್ರೀ ಮಾಡೋದಿಲ್ಲ, ಆದರೆ ಹೊರೆ ಆಗಬಾರ್ದು. ಇದು ಏನಿದೆ ಒಬ್ಬ ಪ್ರಾಮಾಣಿಕ ವೈದ್ಯನ ಲಕ್ಷಣ. ಬೆಳಿಗ್ಗೆ 500, ರಾತ್ರಿ 500, ಒಂದು ರೌಂಡಿಗೆ ಬೆಳಿಗ್ಗೆ 500 ಅಲ್ಲಿ ನಿಮಗೆ ಹಚ್ಚಿರ್ತಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಬರ್ತಾರೆ, ಡಾಕ್ಟ್ರು ನೋಡ್ತಾರೆ, ಓಕೆ ಚೆನ್ನಾಗಿದ್ರೆ ಓಕೆ, ಇದಕ್ಕೆ 500 ಬೆಳಿಗ್ಗೆ 500 ರಾತ್ರಿ. ಏನಾರೇ ಒಂದು ಇರಬೇಕಲ್ಲ ಅಲ್ಲಿ. ಸೊ ಎಲ್ಲದಕ್ಕೂ ಆ ರೀತಿ ಮಾಡ್ತಾ ಕೂತ್ರೆ ಸಮಸ್ಯೆ ಏನಿದೆ ಭಾಳ ಗಂಭೀರವಾಗ್ತಾ ಹೋಗ್ತದೆ. ಟೆಸ್ಟ್ಗಳು, ಪರೀಕ್ಷೆಗಳು ಬರೆಯುವಾಗಲೂ ಕೂಡ ಅಷ್ಟೇ. ಎಷ್ಟೊಂದು ಡಾಕ್ಟರ್ಸು ಯಾವ ರೀತಿ ಇದ್ದಾರೆ ಅಂದರೆ, ಪೇಷಂಟ್ ಜೊತೆ ಮಾತೇ ಆಡೋದಿರಲ್ಲ. ಅದು ಇನ್ನೂ ಡಾಕ್ಟ್ರೇ ಬಂದಿರಲ್ಲ. ಡಾಕ್ಟರ್ ಕೈಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಹೌಸ್ಮನ್ನು ಅಥವಾ ಇಂಟ್ರನಿ ಏನು ಮಾಡ್ತಾನೆ, ಡಾಕ್ಟ್ರ್ ನಿಮ್ಮ ಜೊತೆ ಮಾತೇ ಆಡಿರೋದಿಲ್ಲ. ಇನ್ನೂ ಡಾಕ್ಟ್ರ್ ನಿಮಗೆ ಏನು ಕಷ್ಟ ಇದೆ, ನಿಮ್ಗೆ ಏನು ಸಮಸ್ಯೆ ಇದೆ, ಏನು ಲಕ್ಷಣ ಇದೆ ಅಂತಲೇ ಇನ್ನೂ ಡಾಕ್ಟ್ರ್ ಕೇಳಿರೋದೇ ಇಲ್ಲ. ಆಗಲೇ ಬರೆದು ಕೊಟ್ಟು ನಿಮ್ಮ ಕೈಯಲ್ಲಿ ಚೀಟಿ ಕೊಟ್ಬಿಟ್ಟಿರ್ತಾರೆ. CBC, RFT, LFT, ಲಿಪಿಡ್ ಪ್ರೊಫೈಲು, ಸೆರಮ್ ಬಿಲಿರುಬಿನ್ನು, ಥೈರಾಯ್ಡ್ ಪ್ರೊಫೈಲು, ವಿಟಮಿನ್ B12, ವಿಟಮಿನ್ ಕ್ಯಾಲ್ಶಿಯಮ್ D3, ಆಮೇಲೆ ತಲೆ ಸ್ಕ್ಯಾನಿಂಗು, ಆಮೇಲೆ ಅದರದ್ದೊಂದು ಎಕ್ಸ್ರೇ ಮಾಡ್ಕೊಂಬನ್ನಿ. ಇದೆಲ್ಲ ಆಲ್ರೆಡಿ ಲಿಸ್ಟ್ ಇರ್ತದೆ. ಟಿಕ್ 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 ಅಂತ ಹಾಕಿ ಮಾಡ್ಕೊಂಬನ್ನಿ ಅಂತ ಕಳಿಸ್ಬಿಟ್ಟಿರ್ತಾರೆ. ಇದೇನು ಪದ್ಧತಿನ ಇದು? ಡಾಕ್ಟ್ರ್ ಬರಬೇಕು, ಪೇಷಂಟ್ ಜೊತೆ ಮಾತನಾಡಬೇಕು, ಅವನಿಗೆ ಏನು ಸಿಮ್ಟಮ್ಸ್ ಇದೆ, ಏನು ಕಷ್ಟ ಇದೆ ಅಂತ ಕೇಳಬೇಕು. ಆ ಕಷ್ಟಕ್ಕನುಸಾರವಾಗಿ ಅವನಿಗೆ ಈ ರಕ್ತ ಪರೀಕ್ಷೆ, ಈ ಸ್ಕ್ಯಾನಿಂಗು, ಈ ಎಕ್ಸ್ರೇ ಅವಶ್ಯಕತೆ ಇದೆಯೋ ಅಲ್ಲೋ ಅಂತ ನಿರ್ಧಾರ ಆಗಬೇಕು. ಯಾವನೋ 4 ದಿನದಿಂದ ತಲೆನೋವು ಅಂತ ಹೋಗಿರ್ತಾನೆ, ಅವನಿಗೆ ತಲೆ MRI ಬರೆದಿರ್ತಾರೆ. ತಲೆನೋವು ಅಂತ ಹೋಗಿರ್ತಾನೆ, ಅವನಿಗೆ ರಕ್ತ ಪರೀಕ್ಷೆ ಬರೆದಿರ್ತಾರೆ. ರಕ್ತ ಪರೀಕ್ಷೆಯಲ್ಲಿ ತಲೆನೋವಿನ ಬಗ್ಗೆ ಏನಾದರೂ ಗೊತ್ತಾಗುತ್ತಾ? ಏನು ಮಣ್ಣು ಇರೋದಿಲ್ಲ ಅದರಲ್ಲಿ. ಅವಶ್ಯಕತೆ ಇದ್ದರೆ 100% ಮಾಡಿಸ್ಲೇಬೇಕು. ಇನ್ವೆಸ್ಟಿಗೇಷನ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನು, ಎಕ್ಸ್ರೇ, CT ಸ್ಕ್ಯಾನು, MRI ಇವೆಲ್ಲವೂ ಕೂಡ ವಿಜ್ಞಾನದಿಂದ ಮನುಕುಲಕ್ಕೆ ಸಿಕ್ಕಿರುವಂಥ ಒಂದು ವರ. ಮುಂಚೆ ಏನಿತ್ತು ಪರಿಸ್ಥಿತಿ? ಯಾವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾವನಿಗೆ HIV ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾವನಿಗೆ HBS ಇದೆ ಅಂತ ಗೊತ್ತಾಗ್ತಿರಲಿಲ್ಲ. ಈ ಎಲ್ಲ ಟೆಸ್ಟ್ಗಳಿದ್ದಾವೆ. ಆ ಟೆಸ್ಟ್ಗಳನ್ನು ದುರುಪಯೋಗ ಪಡಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ದುಡ್ಡು ತೊಗೊಳ್ಳೇಬೇಕು, ಇಂತಿಷ್ಟು ಅಂತ ಇರಬೇಕು. ಅನಾವಶ್ಯಕವಾಗಿ ನನಗೆ ಕಮಿಷನ್ ಬರುತ್ತೆ ಅಂತ ಎಲ್ಲ ಟೆಸ್ಟ್ಗಳನ್ನು ಬರಿತಾ ಹೋದರೆ ವೈದ್ಯಕೀಯ ಕ್ಷೇತ್ರ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಹೋಗ್ತದೆ. ಪ್ರತಿದಿನ ಡಾಕ್ಟ್ರುಗಳ ಮೇಲೆ ನಂಬಿಕೆ ಕಳ್ಕೊತಾರೆ ಜನ. ಏನಪ್ಪ ಇವು ಹಂಗೆ ಎಲ್ಲರೂ ಹಾಗೆ ಆದರೆ ನಾವು ಎಲ್ಲಿ ಹೋಗಬೇಕು? ಈ ರೀತಿಯಾದ ಮನೋಭಾವನೆ ಪೇಷಂಟ್ಗಳ ಅಥವಾ ಸಮಾಜದಲ್ಲಿ ಬೇರೂರ್ತಾ ಬರ್ತದೆ. ಇನ್ನು ಕೆಲವು ಕಡೆ ಹೆಂಗಾಗುತ್ತೆ, ನೆಗಡಿನೋ ಕೆಮ್ಮೋ ಅಂತ ಪೇಷಂಟ್ ಬಂದಿರುತ್ತೆ. ಅವ್ರಿಗೇನು ದೊಡ್ಡ ರೋಗ ಏನು ಇರೋದಿಲ್ಲ. ಕ್ಯಾನ್ಸರು, HIV, ಆಮೇಲೆ BP, ಶುಗರಿಗೆ ಇವಕ್ಕೆಲ್ಲವೂ ಕೂಡ ರೆಗ್ಯುಲರ್ ಫಾಲೋಅಪ್ಸ್ ಬೇಕಾಗುತ್ತೆ. ಥೈರಾಯ್ಡಿಗೆ, ಈ ಥರದ್ದು ದೀರ್ಘಕಾಲಿಕ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ, ಮನೋರೋಗಿಗಳಿಗೆ ಇದೆಲ್ಲ ಲಾಂಗ್ ಏನಿದೆ ಪದೇ ಫಾಲೋಅಪ್ಸು ಬೇಕಾಗಿರುತ್ತೆ. ಸೊ ಇನ್ನು ಕೆಲವ್ರು ಏನು ಮಾಡ್ತಾರೆ, ಇದೇ ಸಾಮಾನ್ಯವಾದ ಜ್ವರ, ನೆಗಡಿ, ಕೆಮ್ಮು, ಒಂದು 3-4 ದಿನದ ಆ್ಯಂಟಿಬಯೋಟಿಕ್ಸ್ ಅವೆಲ್ಲ ಕೊಡಬೇಕಾಗುತ್ತೆ, ಕೊಡ್ತೀವಿ. ಮತ್ತು ಒಂದು 4 ದಿನ 5 ದಿನ ಬಿಟ್ಟು ಒಂದು ಸರಿ ಬಂದು ಕನ್ಸಲ್ಟ್ ಮಾಡಿ ಅನ್ನೋದು, ಇನ್ನೂ 2 ಸರಿ ಕನ್ಸಲ್ಟೇಷನ್ಗೆ ಬನ್ನಿ ಅನ್ನೋದು. ಅಲ್ಲ, ಹುಷಾರಾದ್ಮೇಲೆ ಮತ್ತೇನು ಕಿತ್ತಾಕ ಬರ್ಬೇಕು ಅವನು? ಆಯ್ತಲ್ಲ, ಕೆಮ್ಮು, ನೆಗಡಿ, ಜ್ವರ ಇತ್ತು, ಹುಷಾರಾದ್ಮೇಲೆ ಮತ್ತೆ ಯಾಕೆ ಬರ್ತೀಯಪ್ಪ ನೀನು ಅಂತ ಕೇಳಬೇಕು ಅವನಿಗೆ. ಹುಷಾರಾಯ್ತಾ? ಬರಬೇಡ. ನಿನಗೆ ಆಗಲಿಲ್ವಾ? ಬನ್ನಿ, ಆವಾಗ ರಕ್ತ ಪರೀಕ್ಷೆ ಮಾಡೋಣ, ಮತ್ತೇನಾದರೂ ಇದೆ ಅಂತ ನೋಡೋಣ. ಈ ರೀತಿಯಾದ್ದೇನಿದೆ ಪೇಷಂಟ್ಗಳಿಗೆ ತಿಳುವಳಿಕೆ ನೀಡಬೇಕು. ಯಾವ ವೈದ್ಯ ಒಂದು ರೋಗದ ಸಾಧ್ಯಾಸಾಧ್ಯತೆ ಬಗ್ಗೆ ಪೇಷಂಟಿಗೆ ವಿವರಣೆ ನೀಡ್ತಾನೆ, ಒಬ್ಬ ಪ್ರಾಮಾಣಿಕ ವೈದ್ಯ ಅಂತ ತಿಳ್ಕೊಂಬಿಡಿ. ಸಾಧ್ಯಾಸಾಧ್ಯತೆ ಅಂದರೆ ಏನು? ಕೆಲವೊಂದು ರೋಗಗಳು ದೀರ್ಘಕಾಲಿಕ ಸಮಸ್ಯೆ ಇರ್ತವೆ. ಶುಗರು, BP, ಥೈರಾಯ್ಡು, ಕ್ಯಾನ್ಸರು, HIV, ಈ ರೀತಿಯಾದ ಎಲ್ಲ ಸಮಸ್ಯೆಗಳು ನಿಮಗೆ 4 ದಿನದಲ್ಲಿ ಹೋಗುವಂಥ ಸಮಸ್ಯೆಗಳಲ್ಲ. ನಾನು ಬರೆದು ಕೊಡ್ತೀನಿ, ನೀವು ತೊಗೊಳ್ಳಿ, ವಾಸಿಯಾಗುತ್ತೆ, ಈ ರೀತಿಯಾದ ಮಾತುಗಳನ್ನು ಆಡಿದ್ರೆ ಏನು ಉಪಯೋಗ? ಅದು ನಮ್ಮ ಇಮೇಜ್ ನಾವೇ ಕೆಡಿಸ್ಕೊಂಡಂಗೆ. ಅದು ಹೋಗೋದಿಲ್ಲ, ಹುಷಾರಾಗೋದಿಲ್ಲ, ದೀರ್ಘಕಾಲಿಕ ಇರ್ತವೆ, ಪದೇ ಫಾಲೋಅಪ್ಸ್ ಬೇಕಾಗಿರ್ತವೆ. ಏನೋ ದೊಡ್ಡ ಮಾತಾಡಿ ನಾನು ಭಾರಿ ಅಂತ ಹೇಳಿ ಕಳ್ಸಂದ್ರೆ ನಾಳೆ ಅವನೋಗಿ ಏನೋ ವಾಸಿ ಆಗುತ್ತೆ ಅಂತ ಹೇಳ್ದ, ಇಲ್ಲಿ ನೋಡಿದ್ರೆ ಇನ್ನೂ ಏನೂ ಆಗೇ ಇಲ್ಲ ಅಂತ ಊರು ತುಂಬ ಡಂಗೂರ ಬಾರಿಸ್ಕೊಂಡು ತಿರುಗಾಡ್ತಾನೆ ನಾವು. ನಮ್ಮ ಇಮೇಜ್ ನಾವೇ ಕೆಡಿಸ್ಕೊಂಡಂಗೆ. ಸ್ಪೆಸಿಫಿಕಲಿ ನೋಡಪ್ಪ, ನಿನಗೆ ಈ ರೀತಿ ಸಮಸ್ಯೆ ಇದೆ, ಇದು ಕ್ರಾನಿಕ್ ಡಿಸಾರ್ಡ್ರು, ಪದೇ ಫಾಲೋಅಪ್ಸ್ ಬೇಕಾಗುತ್ತೆ, ವರ್ಷಾನುಗಟ್ಟಲೆ ನೀವು ಮೆಡಿಸಿನ್ ಮೇಲೆ ಇರಬೇಕಾಗುತ್ತೆ,
ನಿಮಗೆ ಶುಗರ್ ಇದೆ, ಲೈಫ್ ಲಾಂಗ್ ಇರುತ್ತೆ, ಅದು ವಾಸಿ ಆಗುತ್ತೆ ಅಂತ ತಲೆಯಿಂದ ತೆಗೆದಾಕ್ಬಿಡಿ. ನೀವು ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಚೆನ್ನಾಗಿರ್ಬೇಕು, ಸ್ಟ್ರೆಸ್ಸಿಂದ ಫ್ರೀ ಇರಬೇಕು, ಮೆಡಿಸಿನ್ ಮೇಲೆ ಇರಬೇಕು. ಈ ರೀತಿಯಾದ ವಿಷಯಗಳನ್ನು ಬಿಡಿ ಬಿಡಿಯಾಗಿ ಒಂದು ಪೇಷಂಟ್ಗೆ ತಿಳಿಸ್ಬೇಕು. ಇನ್ನು ಕೆಲವು ಪೇಷಂಟು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅಂದರೆ ನೀವೇನು ತಿಪ್ಪರ್ಲಾಗ ಹಾಕಿ ಆ ಜೀವ ಹೋಗೋದೇ ಅದು. ಅಂತಹ ಕೇಸಸ್ಗಳಲ್ಲಿ ಪೇಷಂಟನ್ನು ಆಚೆ ಕಳಿಸಿಬಿಟ್ಟು ಅಥವಾ ಪೇಷಂಟಿಗೆ ಮನೆಗೆ ಬಿಟ್ಟು ಬನ್ನಿ, ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಕರೆಸಿ ಅವ್ರಿಗೆ ಹತ್ತಿರ ಇರುವಂಥ ಸಂಬಂಧಿ, ಸ್ಪೆಷಲಿ ಗಂಡನಿಗೆ ಹುಷಾರಿಲ್ಲ ಅಂದರೆ ಹೆಂಡತಿಗೆ ಯಾವತ್ತೂ ಹೇಳಬಾರ್ದು, ಮಗನಿಗೆ ಹೇಳಬೇಕು. ನೋಡಪ್ಪ, ಅವರಂತೂ ಉಳಿಯೋದಿಲ್ಲ. ಉಳಿದ್ರೂ ಕೂಡ ಪ್ರಕೃತಿ ಅಥವಾ ದೇವರ ಚಮತ್ಕಾರದಿಂದ ಉಳಿಬೇಕು, ಡಾಕ್ಟ್ರಿಂದ ಮೆಡಿಸಿನಿಂದ ಉಳಿಯೋದಿಲ್ಲ. ನೀನು ಇದ್ದು ಬದ್ದ ಎಲ್ಲ ಇನ್ಕಮ್ಮು ಎಲ್ಲ ಅದೊಂದೇ ನಿಮ್ಮ ಪೇಷಂಟ್ಗೆ ಹಾಕಿದರೆ, ಎಲ್ಲ ಹಾಕಿಯೂ ಕೂಡ ಉಳಿಲಿಲ್ಲ ಅಂದರೆ ಭಾಳ ದೊಡ್ಡ ಮೋಸ ಆಗುತ್ತೆ. ನಿಮ್ಮ ತಂದೆ ಇದ್ದಾರೆ, ನೀನು ಕರ್ತವ್ಯ ಮಾಡಲೇಬೇಕು, ಇರೋತನ ಅವ್ರ ಸೇವೆ ಮಾಡಲೇಬೇಕು. ಹಾಗಂತೇಳಿ ಎಲ್ಲ ಕಳ್ಕೊಬೇಕು ಅಂತ ಏನಿರೋದಿಲ್ಲ. ಯಾಕಂದರೆ ಕೆಲವು ಕಾಯಿಲೆಗಳೇ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇದ್ದಾಗ ಪೇಷಂಟಿನ ರಿಲೇಟಿವ್ಸ್ಗೆ, ಧೈರ್ಯವಂತವಾಗಿರುವಂಥ ರಿಲೇಟಿವ್ಸ್ಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳಿಬಿಡ್ಬೇಕು, ಇದು ಪರಿಸ್ಥಿತಿ ಇದೆ, ನೀವು ಏನೇ ಮಾಡಿದ್ರು ಆ ಪೇಷಂಟ್ ಉಳಿಯೋದಿಲ್ಲ. ಅನಾವಶ್ಯಕವಾಗಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೋಬೇಡಿ. ಸ್ಪಷ್ಟವಾಗಿ ನಿರ್ದೇಶನ ಮಾಡಿ ಡೈರೆಕ್ಷನ್ ಕೊಟ್ಟು ಅವ್ರಿಗೆ ತಿಳಿ ಹೇಳಬೇಕು. ಅಂದರೆ ಅವ್ರದ್ದು ಮೈಂಡ್ ಸೆಟ್ ಆಗುತ್ತೆ. ಹೌದು, ನಾನು ಅತಿಯಾಗಿ ದುಡ್ಡು ಹಾಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂಥೇಳಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಎಷ್ಟು ದಿನ ಹೋಗುತ್ತೆ, ಅದು ಬೇರೆ ವಿಷಯ. ಕೆಲವೊಂದು ಸರಿ 10 ವರ್ಷವೂ ಕೂಡ ಹೋಗ್ಬೋದು. ಅದು ಚಮತ್ಕಾರ, ದೇವ್ರ ಚಮತ್ಕಾರ. ಸೊ ಇದೇನಿದೆ, ತಿಳುವಳಿಕೆ ನೀಡಬೇಕು ಪೇಷಂಟಿಗೆ. ಅನಾವಶ್ಯಕವಾಗಿ ನೀವು ಇಲ್ಲೋಗಿ ಅಡ್ಮಿಟ್ ಮಾಡಿ ಅದು ಉಳಿಯೋದಿಲ್ಲ ಬಿಡಿಯೋದಿಲ್ಲ ಪೇಷಂಟು, ಅದರಲ್ಲಿ 10 ಲಕ್ಷ ಬಿಲ್ಲು. ಸೊ ಇದೆಲ್ಲ ಕೂಡ ಪೇಷಂಟಿನ ರಿಲೇಟಿವ್ಸ್ಗೆ ತಿಳಿ ಹೇಳಬೇಕು. ಸೊ ಈ ರೀತಿಯಾಗಿ ಸಂಕ್ಷಿಪ್ತವಾಗಿ, ಅಂದರೆ ನನ್ನ ನಾಲೆಜಿಗೆ ಅನುಸಾರವಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಆಮೇಲೆ ನಾನು ಪ್ರಾಮಾಣಿಕ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಆಲ್ರೆಡಿ ನಾನು ಮುಂಚೆನೇ ಹೇಳಿದೆ. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಿ. ನಿಮ್ಮಲ್ಲಿ ಯಾವುದಾದ್ರು ದೈಹಿಕ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್, ಅಸ್ಟ್ರಾಲಜಿಗೆ ಸಂಬಂಧಪಟ್ಟ ಏನಾದರೂ ಕನ್ಸಲ್ಟೇಷನ್ ಬೇಕಾದರೆ ನನಗೆ ಕನ್ಸಲ್ಟ್ ಮಾಡ್ಬೋದು ನೀವು. ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಹೆಲ್ದಿ.